ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ 1000 ದಿನದ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ 1000 ದಿನ ಪೂರೈಕೆ ಆಗಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ.ಕೆ ರಿಯಾಕ್ಟ್ ಮಾಡಿದ್ದಾರೆ. ಸಾವಿರ ದಿನಗಳ ಸಂಭ್ರಮವೋ 1 ಲಕ್ಷ ಹಕ್ಕುಪತ್ರ ಪೌತಿ ವಿಚಾರವೋ ಅದು ಪೌತಿ ಖಾತೆ ಕಳೆದ 2.5 ವರ್ಷದಲ್ಲಿ ಎಷ್ಟು ಮಟ್ಟಿಗೆ ಪೌತಿ ಖಾತೆ ಪೋಡಿಯಾಗಿದೆ, ಯಾವ ಹಕ್ಕುಪತ್ರ ಯಾರಿಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ.ಕೆ. ಗುರುತಿಸಿರೋದು ಯಾರು, ಜನರಿಗೆ ಭೂಮಿ ಕೊಡೋದು 6ನೇ ಗ್ಯಾರಂಟಿ ಅಂತೆ. ಯಾರಿಗೆ ಭೂ ಗ್ಯಾರಂಟಿ? ಸರ್ಕಾರದಲ್ಲಿರುವ ಮಂತ್ರಿಗಳಿಗೆ ಭೂ ಗ್ಯಾರಂಟಿ ಅಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರೋದಕ್ಕೆ ಗ್ಯಾರಂಟಿ ಇಲ್ಲ. ಭೂ ಗ್ಯಾರಂಟಿ 6ನೇ ಗ್ಯಾರಂಟಿಯನ್ನಾಗಿ ಪಡೆದಿರುವುದು ಹಲವಾರು ಮಂತ್ರಿಗಳು ಅಂದಿದ್ದಾರೆ. ಕಂದಾಯ ಸಚಿವರದ್ದು ಇದರಲ್ಲಿ ಏನು ಬಂತು? 21 ಎಕರೆ ಖರಾಬು ಭೂಮಿ ಕೋಲಾರದಲ್ಲಿ ಇಶ್ಯೂ ಬಂತಲ್ಲ, ಪ್ರಶ್ನೆ ಮಾಡಿದ್ದಾರೆ ಅವರು ಸರ್ಕಾರನ. ಚಿಕ್ಕಬಳ್ಳಾಪುರದಲ್ಲಿ ತಹಶೀಲ್ದಾರ್ ನಡವಳಿಕೆಯಿಂದ ರೈತನೊಬ್ಬ ವಿಷ ತಗೊಳ್ತೀನಿ ಅಂದಿದ್ದಾನೆ. ಈ ಥರದ 1000 ಉದಾಹರಣೆ ಕೊಡಬಹುದು. ಇನ್ನು ಯಾವ ಘನ ಕಾರ್ಯಕ್ಕೋಸ್ಕರ 1000 ದಿನ ಸರ್ಕಾರದ ಆಡಳಿತಕ್ಕೆ ಅಂತ ಆಚರಿಸ್ತಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಸರ್ಟಿಫಿಕೇಟ್ ಪಡೆಯೋದು, ಈ ಸರ್ಟಿಫಿಕೇಟ್ಗೆ ಮುಂದಿನ ಚುನಾವಣೆಯ ಸಮಯದಲ್ಲಿ ಜನ ತಕ್ಕ ಉತ್ತರವನ್ನೂ ಕೊಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ಸಾಧನೆ ಏನಿದೆ, ಸರ್ಕಾರದ ಆಡಳಿತಕ್ಕೆ 1000 ದಿನ ಅಂತೇನೋ ಮಾಡ್ತಿದ್ದಾರೆ ಇವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು. ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ಸರ್ಕಾರವನ್ನು. ಆಡಳಿತವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿ 1000 ದಿನಗಳನ್ನ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1000 ದಿನಗಳ ಸಂಭ್ರಮವೋ ಇಲ್ಲ ಅದೆಂಥದೋ 1 ಲಕ್ಷ ಹಕ್ಕುಪತ್ರ ಕೊಡೋದು, ಪೌತಿ ಖಾತೆ ಮಾಡಿರೋದು ನೋಡಿದ್ದೀನಿ ನಾನು. ಈ ಕಳೆದ 2.5 ವರ್ಷದಲ್ಲಿ ಪೌತಿ ಖಾತೆ ಪೋಡಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತು ನನಗೆ. ಯಾವ ಮಟ್ಟಕ್ಕೆ ಮಾಡಿದ್ದಾರೆ, 1 ಲಕ್ಷ ಯಾವ ಹಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ, ಯಾರು ಗೊತ್ತಿರ್ತಕ್ಕಂಥವ್ರು ಯಾರು, ಒಂದು ಜನಗಳಿಗೆ ಅದೆಂಥದ್ದು 6ನೇ ಗ್ಯಾರಂಟಿ, ಭೂಮಿ ಕೊಡೋದು 6ನೇ ಗ್ಯಾರಂಟಿ. ಸದ್ಯ ಭೂ ಗ್ಯಾರಂಟಿ ಯಾರಿಗೆ? ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರಿಗೆ ಭೂ ಗ್ಯಾರಂಟಿ ಇಲ್ಲ. ಇಲ್ಲಿ ಇವರು ಕಳೆದ 2.5 ವರ್ಷದಲ್ಲಿ ನೀವು ನೋಡಿದ್ರೆ ಭೂ ಗ್ಯಾರಂಟಿಯನ್ನು 6ನೇ ಗ್ಯಾರಂಟಿ ಪಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಮಂತ್ರಿಗಳು. ಗ್ಯಾರಂಟಿ 6ನೇದು ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಅವನು ಯಾರ ಪಾಪ ಚಿಕ್ಕಬಳ್ಳಾಪುರದಲ್ಲಿ ವಿಷ ತಗೋತೀನಿ ಅಂತ ಯಾತಿ ಕೇಳ್ಕೊಂಡು ಕೂತವನಲ್ಲಿ ಇವತ್ತು ಯಾಕಿಂಥ ಪರಿಸ್ಥಿತಿಗಳಿದೆ? ತಹಶೀಲ್ದಾರರ ನಡವಳಿಕೆಗಳಿಂದ ಅವನೇನೋ ವಿಷ ತಗೋತೀನಿ ಅನ್ಸತ್ರ ಅವರೇ ಕಾರಣ ಅಂತ ಪತ್ರನೂ ಬರೆದವನೇ. ಈ ಥರದ್ದು 1000 ಹೇಳ್ಬೋದು ಈ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತೇಳಿ. ಅದರಿಂದ ಇವರು ಸಂಭ್ರಮ ಆಚರಣೆ ಮಾಡ್ಕೊಳ್ಳೋದು ಇವರ ಒಂದು, ನಾನು ಕೆಟ್ಟ ಪದ ಬಳಸ್ಲಿಕ್ಕೆ ಹೋಗಲ್ಲ, ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪ್ರಚಾರಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು. ಈ ಸರ್ಟಿಫಿಕೇಟು ಬಹುಶಃ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.